ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸ್ಕೂಲ್ ಹಾಲಿಡೇ ಇದೆ, ಅದಕ್ಕೋಸ್ಕರ ಪಾಪುಗೆ ಕಟಿಂಗ್ ಮಾಡಿಸ್ಕೊಂಬರೋಣ ಅಂತ ಹೋಗಬೇಕು. ಅವಳಿಗೆ ಹೇರ್ ಸ್ಟೈಲೆಲ್ಲ ಮಾಡೋಕ್ಕೆ ನನಗೂ ಇಷ್ಟನೇ. ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ, ಅವಳೇನು ರೆಡಿ ಮಾಡಿಸ್ಕೊಳ್ಳಲ್ಲ. ಅದಕ್ಕೋಸ್ಕರ ಕಟಿಂಗ್ ಮಾಡಿಸ್ಬಿಡೋಣ ಅಂತ ಫೈನಲ್ ಡಿಸಿಷನ್ ತೊಗೊಂಡು ಕಟಿಂಗ್ ಶಾಪ್ಗಂತೂ ಹೋಗ್ತಿದ್ದೀವಿ. ಅವಳು ಬೇಡ ಬೇಡ ಅಂತಿದ್ದಾಳೆ. ಇನ್ನೇನು ಮಾಡೋಕ್ಕಾಗುತ್ತೆ, ಸ್ಕೂಲ್ಗೆ ಹೋಗ್ಬೇಕು, ಏನಕ್ಕೆ ಅವಳಿಗೆ ಏನಾದ್ರೂ ಹೇಳ್ಬೇಕಲ್ವ. ಕಟಿಂಗ್ ಮಾಡಿಸ್ಕೊಂಡ್ರೆ ಮಾಡಿಸ್ಕೊಳಲ್ಲ ಅಂದ್ಲು. ಅದಕ್ಕೋಸ್ಕರ ಮಸ್ಕ ಹೊಡೆದ್ಬಿಟ್ಟು ಪಾರ್ಕಿಗೆ ಹೋಗೋಣ ಅಂತೇಳಿ ಸ್ವಲ್ಪ ಹೊತ್ತು ಪಾರ್ಕಲ್ಲಿ ಆಟ ಆಡಿಸ್ಬಿಟ್ಟು ಹಾಗೆ ಹೀಗೆ ಅವಳು ಖುಷಿ ಪಡಿಸಿ ಪಾರ್ಕಿಗೆ ಕರ್ಕೊಂಡು ಹೋಗ್ಬಿಟ್ರೆ ಮನೆ ಕಡೆ ನೆನಪೇ ಇರೋಲ್ಲ ಅವಳಿಗೆ. ಎಷ್ಟು ಕರೆದ್ರೂ ಬರೋದೇ ಇಲ್ಲ. ಅವಳಿಗೆ ಸಮಾಧಾನ ಆಗಬೇಕು, ಅಲ್ಲಿವರೆಗೂ ಆಡ್ತಾ ಇರ್ತಾಳೆ. ಹಂಗೆ ಹಿಂಗೆ ಸಮಾಧಾನ ಮಾಡಿ ಕರ್ಕೊಬಂದ ಶಾಪ್ಗೆ. ಪಾಪ ಎಷ್ಟು ಮುದ್ದಾಗಿ ಕುತ್ಕೊಂಡಿದ್ದಾಳೆ. ಹೇಳಿದ ಮಾತೆಲ್ಲ ಕೇಳ್ತಾಳೆ. ಐಸ್ ಕ್ರೀಮು ಚಾಕ್ಲೇಟ್ ಏನಾದರೂ ಕೊಡಿಸ್ತೀವಿ ಅಂದರೆ ಸಾಕು, ನಾವೇನು ಹೇಳ್ತೀವೋ ಅದನ್ನ ಕೇಳ್ತಾಳೆ. ಪಾರ್ಲರ್ಗೆ ಹೋಗೋಣ ಅಂತ ಅವ್ರ ಅಪ್ಪಗೆ ಹೇಳಿದೆ, ಅವ್ರು ಕೇಳಿಲ್ಲ, ಕಟಿಂಗ್ ಶಾಪ್ಗೆ ಕರ್ಕೊಂಡೋದ್ರು. ಸೊ ಫೈನಲಾಗಿ ಕಟಿಂಗು ಮುಗೀತು ಅವಳಿಗೆ. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಮ್ಮ ಮಗಳು ಫೈನಲ್ ಲುಕ್ ಹೇಗಿದೆ ಅಂತ ನೋಡಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.